ಸರ್ ಇದೇ ರೋಡು ಕಾರ್ನರ್ ಜಾಗ, ಒಂದು ಚೇಂದ್ರ ರಸ್ತೆ ನೋಡಿಲಿ, 2 ಕಡೆ ರೋಡ್, ಇದು ಒಳ್ಳೆ ರೋಡು. ಈಗ ಜಮೀನು ಇದೇನೆ ಸರ್, 1 ಎಕರೆ 32 ಕುಂಟೆ, ಎಲ್ಲನೂ ಕೀಳ್ಸಿ ಪಳಸಿ ಎಲ್ಲ ರೆಡಿಯಾಗಿ ನಿಂತದೆ. 1 ಎಕರೆ 32 ಕುಂಟೆ, ಚೆನ್ನಾಗಿದೆ ಕಾರ್ನರ್ ಜಾಗನಂತೂ ಎಲ್ಲ ಇವಾಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಇದೇ ಜಾಗ ಎಲ್ಲ ಕ್ಲೀನ್ ಮಾಡಿ ಮುಳ್ಳುಗಳೆಲ್ಲ ಕೀಳಿಸಿ ರೆಡಿ ಮಾಡಿದ್ದಾರೆ. 1 ಎಕರೆ 32 ಕುಂಟೆ ಜಾಗ ನೋಡಿ. ಪಕ್ಕದಲ್ಲಿ ಇದು ಮಾವಿನ ತೋಟ ಇದೆ, ಅದು ಬೆಂಗಳೂರಿನವ್ರದ್ದೆ. ಕಾರ್ನರ್ ಜಾಗ, 2 ಕಡೆ ರೋಡ್. ಇದಕ್ಕೆ ಜಾಗ ಒಳ್ಳೆ ಬಾಕ್ಸ್ ಟೈಪಲ್ಲಿದೆ. ಮಣ್ಣು ಇದು ಬೆಂಗಳೂರಿಂದ ಇಲ್ಲಿಗೆ ಒಂದು 95 ಕಿಲೋಮೀಟ್ರ್ ಆಗುತ್ತೆ. ಸೂಪರಾಗಿದೆ. 2 ಕಡೆ ರೋಡು, ಒಂದು ಕಡೆ 150 ಅಡಿ ಸಿಕ್ಕುತ್ತೆ, ಇನ್ನೊಂದು ಕಡೆ ಒಂದು 250 ಅಡಿ ಸಿಕ್ಕುತ್ತೆ ರೋಡು. 2 ಕಡೆ ಪಕ್ಕದಲ್ಲಿ ಬೆಂಗಳೂರಿನವ್ರದ್ದು. ಇದು ಡಾಂಬರ್ ರೋಡಿಂದ 1 ಕಿಲೋಮೀಟ್ರ್ ಬರಬೇಕು. ಅದಕ್ಕೂ ರೋಡು ಒಂದು ಚೇಂದ್ರ ಅಷ್ಟೇ. ಕಾರು ಗೀರು ಲಾರಿ ಎಲ್ಲ ಹೋಗುತ್ತೆ, ವೆಹಿಕಲ್ಗಳೆಲ್ಲ. ಜಾಗ ತುಂಬ ಚೆನ್ನಾಗಿದೆ. ಇವರು ನಮ್ಮ ಕಡೆಯವರೇ. ಇವರು 40 ಲಕ್ಷ ಹೇಳ್ತಾರೆ ಎಕರೆ. ಹೆಚ್ಚು ಕಮ್ಮಿ ಆಗುತ್ತೆ, ಕೂತ್ಕೊಂಡ್ರೆ ಕಡಿಮೆ ಆಗುತ್ತೆ, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ, ಡೈರೆಕ್ಟ್ ರಿಜಿಸ್ಟ್ರಿಗಿದೆ, ದಾಖಲಾತಿ ಎಲ್ಲ ಕ್ಲಿಯರಾಗಿದೆ. ರೋಡ್ ಗಿಡ್ಗೆ ಯಾವುದಕ್ಕೆ ಏನೂ ಸಮಸ್ಯೆ ಇಲ್ಲ. ಜಾಗನೂ ಚೆನ್ನಾಗಿದೆ. 1 ಎಕರೆ 32 ಕುಂಟೆ, ಫುಲ್ ರೆಡ್ ಸಾಯಿಲು. ಇಲ್ಲಿ ಲೋಕಲ್ನವ್ರದ್ದೇ ಜಾಗ. ಅವರು ಎಲ್ಲನೂ ಕಿತ್ತಿ ಇವಾಗ ರೆಡಿ ಮಾಡಿದ್ದಾರೆ. ಜಾಗನಂತೂ ತುಂಬ ಚೆನ್ನಾಗಿದೆ. ವಿಲೇಜಿಂದ 1.5 ಕಿಲೋಮೀಟ್ರ್ ಬರಬೇಕು, ಡಾಂಬರ್ ರೋಡಿಂದ 1 ಕಿಲೋಮೀಟ್ರ್ ಬರಬೇಕು. ಅಕ್ಕಪಕ್ಕದಲ್ಲೆಲ್ಲ ಬರೀ ಬೆಂಗಳೂರಿನವರೇ ತಗೊಂಡಿದ್ದಾರೆ. ಪಕ್ಕದಲ್ಲೆಲ್ಲ ನೋಡಿ, ಇದು ಬೆಂಗಳೂರಿನವ್ರಿಗೆ ಆಗಿರೋದು. ಇದೊಂದು 25 ಎಕರೆ ಅದ ಬೆಂಗಳೂರಿನವ್ರದ್ದು. ಇನ್ನೊಬ್ಬರು ತಗೊಂಡಾರೆ 1-2 ಎಕರೆ, ಇನ್ನೊಬ್ಬರು ಕೆಳಕ್ಕೂ ತಗೊಂಡಿದ್ದಾರೆ. ಜಾಗ ಚೆನ್ನಾಗಿದೆ ನೋಡಿ, ಡೈರೆಕ್ಟ್ ರಿಜಿಸ್ಟ್ರಿ.